ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಗಡಿಯಲ್ಲಿ ನಮ್ಮನ್ನ ಕಾಯುವ ಯೋಧರು ಉಗ್ರರ ಗುಂಡಿಗೆ ಬಲಿಯಾದಾಗ, ನಮ್ಮದೇ ದೇಶದ ಜವಾನರು ಹುತಾತ್ಮರಾದಾಗ ಕಣ್ಣೀರು ಹಾಕದ, ಒಂದು ಹನಿ ಕಂಬನಿ ಮಿಡಿಯದ ಒಂದು ವರ್ಗ ಇಂದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಇರಾನ್ನ ಸುಪ್ರೀಂ ಲೀಡರ್ ಸತ್ತಿದ್ದಕ್ಕೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ನಮ್ಮ ಯೋಧರು ಸತ್ತಾಗ ಈ ದೇಶದ ಯಾವ ಮೂಲೆಯಲ್ಲೂ ಕೂಡ ಅಂಗಡಿ ಮುಂಗಟ್ಟುಗಳು ಬಂದಾಗಲ್ಲ. ಆದ್ರೆ ಇರಾನ್ನ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದ್ದಕ್ಕೆ ನಮ್ಮದೇ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ 3 ದಿನಗಳ ಕಾಲ ಕರಾಳ ದಿನಾಚರಣೆ ನಡೀತಾ ಇದೆ. ಅತ್ತ ಕಾಶ್ಮೀರದಲ್ಲಿ ಖಮೇನಿ ಸಾವಿಗೆ ನ್ಯಾಯ ಕೇಳಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ಜನರಿಗೆ ನಮ್ಮನ್ನ ಕಾಯುವ ಭಾರತೀಯ ಯೋಧರಿಗಿಂತ ಪರದೇಶದ ಧರ್ಮಗುರುವೇ ಹೆಚ್ಚಾದ್ರ, ದೇಶಭಕ್ತಿಗಿಂತ ಧರ್ಮ ಭಕ್ತಿಯೇ ಮಿಗಿಲಾಯ್ತಾ? ಅಷ್ಟಕ್ಕೂ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಗೂ ಭಾರತಕ್ಕೂ ಇರುವ ನಂಟೇನು? ಅದರಲ್ಲೂ ಮುಖ್ಯವಾಗಿ ಚಿಕ್ಕಬಳ್ಳಾಪುರಕ್ಕೆ ಆಯತುಲ್ಲಾ ಅಲಿ ಖಮೇನಿ ಬಂದಿದ್ದಾದ್ರೂ ಯಾಕೆ? ಇಲ್ಲಿ 20,000ಕ್ಕೂ ಹೆಚ್ಚು ಜನರಿಗೆ ದೀಕ್ಷೆಯನ್ನ ಕೊಟ್ಟಿದ್ದಾರಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಅಲ್ಲಿ ಖಮೇನಿ ಸತ್ತಿದ್ದಕ್ಕೆ ಇಲ್ಲಿನ ಜನರು ಮರಗ್ತಾ ಇರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. 4 ದಶಕಗಳಿಗೂ ಹೆಚ್ಚು ಕಾಲ ಇರಾನ್ನ ಸರ್ವೋಚ್ಚ ನಾಯಕನಾಗಿ ಶಿಯಾ ಮುಸ್ಲಿಂ ಸಮುದಾಯದ ಅತ್ಯಂತ ಪ್ರಭಾವಿ ಧರ್ಮಗುರುವಾಗಿ ಮೆರೆದಿದ್ದಂತಹ ಆಯತುಲ್ಲಾ ಅಲಿ ಖಮೇನಿ ಈಗ ಇತಿಹಾಸವಾಗಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದ ಭೀಕರ ಜಂಟಿ ದಾಳಿಯಲ್ಲಿ ಖಮೇನಿ ಹತರಾಗಿದ್ದಾರೆ. 3ನೇ ಮಹಾಯುದ್ಧ ಶುರುವಾಯಿತು ಅನ್ನೋ ಆತಂಕ ಜಗತ್ತಿನಾದ್ಯಂತ ಸೃಷ್ಟಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಾವಿನ ಬಗ್ಗೆ ಮೊದಲು ಸಂದೇಶವನ್ನು ಪ್ರಕಟಿಸಿದ್ರೆ, ಇರಾನ್ ಸರ್ಕಾರ ತನ್ನ ನಾಯಕನ ಸಾವನ್ನ ದೃಢಪಡಿಸಿ ಪ್ರತೀಕಾರದ ಶಪಥವನ್ನ ಮಾಡಿದೆ. ಆದ್ರೆ ಈ ಹತ್ಯೆಯ ಕಂಪನಗಳು ಅಮೆರಿಕ, ಇಸ್ರೇಲ್ ಅಥವಾ ಇರಾನ್ ನಲ್ಲಿ ಮಾತ್ರವಲ್ಲ, ನಮ್ಮದೇ ಭಾರತದ, ಅದು ಕೂಡ ನಮ್ಮ ಕರ್ನಾಟಕದ ಹಳ್ಳಿಯಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ನೋಡಿ, ಇದು ಇರಾನ್ನ ಯಾವುದೋ ಒಂದು ಪ್ರಾಂತ್ಯವಲ್ಲ, ಇದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮ. ದೂರದ ಇರಾನ್ ನಲ್ಲಿ ಖಮೇನಿ ಹತ್ಯೆಯಾಗಿದ್ದೇ ತಡ ಈ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಇಡೀ ಊರೇ ಸ್ತಬ್ಧವಾಗಿದೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕೇವಲ ಒಂದು ದಿನವಲ್ಲ, ಬರೋಬ್ಬರಿ 3 ದಿನಗಳ ಕಾಲ ಬ್ಲಾಕ್ ಡೇ ಅಂದ್ರೆ ಕರಾಳ ದಿನ ಆಚರಿಸಲು ಈ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಊರಿನ ತುಂಬೆಲ್ಲ ಇರಾನ್ ದೇಶದ ಬಾವುಟಗಳು ರಾರಾಜಿಸ್ತಾ ಇವೆ. ಖಮೇನಿ ಹಾಗೂ ಅವರ ಜೊತೆಗೆ ಮೃತಪಟ್ಟವರ ಫೋಟೋ ಬ್ಯಾನರ್ ಗಳನ್ನ ಹಾಕಿ ಶೋಕಾಚರಣೆ ಮಾಡಲಾಗ್ತಾ ಇದೆ. ಗ್ರಾಮದ 20,000ಕ್ಕೂ ಹೆಚ್ಚು ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ವಯಂ ಪ್ರೇರಿತ ಬಂದ್ ಜಾರಿಯಲ್ಲಿದೆ. ಮಧ್ಯಾಹ್ನ 3 ಗಂಟೆಯಾಗ್ತಾ ಇದ್ದಂತೆ ಗ್ರಾಮದ ಜಫ್ರಿಯಾ ಮಸೀದಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿದೆ. ಬರೋಬ್ಬರಿ 20,000ಕ್ಕೂ ಹೆಚ್ಚು ಜನ ಈ ಜಾಥಾದಲ್ಲಿ ಭಾಗಿಯಾಗಿ ಕಂಬನಿ ಮಿಡಿದಿದ್ದಾರೆ. ಅಷ್ಟಕ್ಕೂ ಈ ಅಲಿಪುರಕ್ಕೂ ಖಮೇನಿಗೂ ಇರೋ ನಂಟಾದ್ರೂ ಏನು? ಅಲಿಪುರ ಗ್ರಾಮವನ್ನ ಕರ್ನಾಟಕದ ಮಿನಿ ಇರಾನ್ ಅಥವಾ ಬೇಬಿ ಆಫ್ ಇರಾನ್ ಎಂದೇ ಕರೆಯಲಾಗುತ್ತೆ. ಸುಮಾರು 25,000 ಜನಸಂಖ್ಯೆ ಇರುವಂತಹ ಈ ಊರಿನಲ್ಲಿ ಬಹುಪಾಲು ಶಿಯಾ ಮುಸ್ಲಿಮರೇ ಇದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಬದಲಾಗುವ ಹಂತದಲ್ಲಿರುವಂತಹ ಈ ಬೃಹತ್ ಗ್ರಾಮದಲ್ಲಿ ಎಂದಿಗೂ ಒಂದೇ ಒಂದು ಮದ್ಯದ ಅಂಗಡಿಗಳಾಗಲಿ ಚಿತ್ರಮಂದಿರಗಳೇ ಇಲ್ಲ. ಇಷ್ಟೆಲ್ಲ ವಿಶೇಷತೆಗಳಿರುವಂತಹ ಈ ಊರಿಗೆ 1986ರಲ್ಲಿ ಖಮೇನಿ ಖುದ್ದಾಗಿ ಭೇಟಿ ನೀಡಿದ್ರು. ಹೌದು, ದಶಕಗಳ ಹಿಂದೆ ಈ ಮಣ್ಣಿಗೆ ಬಂದಿದ್ದ ಖಮೇನಿ ಗ್ರಾಮದ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಇದಷ್ಟೇ ಅಲ್ಲದೆ ಅವರ ಹೆಸರಿನಲ್ಲೇ ಈ ಗ್ರಾಮದಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಅಲಿಪುರದ ಸುಮಾರು 20,000 ಜನರು ಖಮೇನಿಯನ್ನ ತಮ್ಮ ಪರಮೋಚ್ಚ ಧರ್ಮಗುರುವೆಂದು ಪೂಜಿಸುತ್ತಾರೆ. ಅವರ ಮೇಲಿನ ಅತಿಯಾದ ಗೌರವ ಕಾರಣಕ್ಕಾಗಿಯೇ ಇವತ್ತು ಖಮೇನಿ ಸಾವಿನ ಸುದ್ದಿ ಕೇಳಿ ಇಡೀ ಅಲಿಪುರ ಕಣ್ಣೀರಿನಲ್ಲಿ ಮುಳುಗಿದೆ. ಇನ್ನು ಶೋಕಾಚರಣೆ ಕೇವಲ ಒಂದು ಹಳ್ಳಿಗೆ ಸೀಮಿತವಾಗಿಲ್ಲ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಖಮೇನಿ ಹತ್ಯೆಗೆ ಖಂಡಿಸಿ ಶಿಯಾ ಪಂಗಡದ ಮುಸ್ಲಿಮರು ರಸ್ತೆಗಿಳಿದಿದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಮಸೀದಿ ಬಳಿ ಬ್ಲಾಕ್ ಡೇ ರ್ಯಾಲಿ ನಡೆದಿದೆ. ಅಚ್ಚರಿ ಏನಂದ್ರೆ, ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಕೂಡ ಭಾಗಿಯಾಗಿರುವುದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇನ್ನೊಂದು ಕಡೆ ಕಾಶ್ಮೀರದಲ್ಲೂ ಖಮೇನಿ ಹತ್ಯೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಕಾಶ್ಮೀರದ ಬೀದಿಗಳಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಇರಾನ್ನ ಮೇಲಿನ ದಾಳಿಯನ್ನ ಶಿಯಾ ಸಮುದಾಯದ ಟಾರ್ಗೆಟ್ ಅಂತ ಬಿಂಬಿಸಲಾಗ್ತಾ ಇದ್ದು, ಅರಬ್ ರಾಷ್ಟ್ರಗಳ ಕುಮ್ಮತ್ತಿನಿಂದಲೇ ಈ ಹತ್ಯೆ ನಡೆದಿದೆ ಅಂತ ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿರುವಂತಹ ಖಮೇನಿ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಖಮೇನಿ ಒಬ್ಬ ಧರ್ಮಗುರು. ಅವರು ತಮ್ಮ ಊರಿಗೆ ಬಂದಿದ್ದರು. ಅವರ ನೆನಪಿಗಾಗಿ ಆಸ್ಪತ್ರೆ ಇದೆ, ಹಾಗಾಗಿ ದುಃಖ ಪಡ್ತಾ ಇದ್ದಾರೆ ಅಂತ ವಾದಕ್ಕಾದ್ರೂ ನಾವು ಒಪ್ಕೊಳ್ಳೋಣ. ಆದ್ರೆ ನಮ್ಮದೇ ನೆಲದ, ನಮ್ಮದೇ ರಕ್ತದ ಯೋಧರು ಗಡಿಯಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶವನ್ನ ಕಾಯ್ತಾ ಇದ್ದಾರೆ. ಅದೇ ಯೋಧರು ಉಗ್ರರ ಗುಂಡಿಗೆ ಬಲಿಯಾಗಿ ತ್ರಿವರ್ಣ ಧ್ವಜದಲ್ಲಿ ಸುತ್ತಿಕೊಂಡು ಪೆಟ್ಟಿಗೆಯಲ್ಲಿ ತಮ್ಮ ಹಳ್ಳಿಗಳಿಗೆ ವಾಪಸ್ ಬಂದಾಗ, ಇದೇ ಅಲಿಪುರದಲ್ಲಿ, ಇದೇ ಕಾಶ್ಮೀರದಲ್ಲಿ, ಇದೇ ಬೆಂಗಳೂರಿನಲ್ಲಿ ಯಾವತ್ತಾದ್ರೂ ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದಾವ? ಪುಲ್ವಾಮಾ ದಾಳಿಯಲ್ಲಿ ನಮ್ಮ 40 ಸಿಆರ್ಪಿಎಫ್ ಯೋಧರು ಛಿದ್ರವಾದಾಗ ಅವರ ಕಣ್ಣಲ್ಲಿ ನೀರು ಬಂದಿರಲಿಲ್ಲ. ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಹೋರಾಡುತ್ತಾ ನಮ್ಮ ಸೇನಾಧಿಕಾರಿಗಳು ಹುತಾತ್ಮರಾದಾಗ ಇವರು ಬ್ಲಾಕ್ ಡೇ ಆಚರಿಸಲಿಲ್ಲ. ಯಾವತ್ತೂ ಭಾರತೀಯ ಯೋಧರಿಗಾಗಿ ಇವರು ರ್ಯಾಲಿಯನ್ನೇ ಮಾಡಲೇ ಇಲ್ಲ, ಕಣ್ಣೀರನ್ನ ಸುರಿಸಲೇ ಇಲ್ಲ. ಆದ್ರೆ ಇರಾನ್ ನಲ್ಲಿರುವಂತಹ ತಮ್ಮ ಧರ್ಮಗುರು ಸಾಯ್ತಾ ಇದ್ದಂತೆ ಇವರಿಗೆ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಶೋಕ ಮಡುಗಟ್ಟಿದೆ. ಭಾರತದ ಅನ್ನ ತಿನ್ನುವ, ಭಾರತದ ಸೌಲಭ್ಯ
ರಾಜ್ಯವನ್ನ ಅನುಭವಿಸುವ ಭಾರತದ ಪಾಸ್ಪೋರ್ಟ್ ಇಟ್ಕೊಂಡಿರುವಂತಹ ಇವರಿಗೆ ದೇಶಕ್ಕಾಗಿ ದೇಶ ಕಾಯುವ ಯೋಧನಿಗಿಂತ ಸಾವಿರಾರು ಮೈಲಿ ದೂರದಲ್ಲಿರುವಂತಹ ಇರಾನ್ ನಾಯಕನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ? ಇದು ಅಕ್ಷರಶಃ ರಾಷ್ಟ್ರೀಯತೆಯ ಬಗೆಗಿನ ದ್ವಂದ್ವವಲ್ವಾ? ನಮ್ಮ ದೇಶದ ಯೋಧರು ಸತ್ತಾಗ ಮೌನ ವಹಿಸುವಂತಹ ಇವರು ಇರಾನ್ ನಾಯಕನಿಗಾಗಿ ಬೀದಿಗಿಳಿಯುವುದು ಎಷ್ಟು ವಿಪರ್ಯಾಸ ಅಲ್ವಾ? ಇನ್ನು ಧಾರ್ಮಿಕ ಭಾವನೆಗಳಿರ್ಬೇಕು, ತಪ್ಪು ಅಂತಿಲ್ಲ, ಆದ್ರೆ ಇದು ದೇಶ ಪ್ರೇಮವನ್ನ ಮೀರಿ ಬೆಳೆಯಬಾರದು. ಭಾರತದಲ್ಲಿ ಸಿಕ್ಕಿರುವ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ನೀವು ಯಾವುದೇ ದೇಶದ ನಾಯಕನಿಗಾಗಿ ಕಣ್ಣೀರು ಹಾಕಬಹುದು, ಆದ್ರೆ ಅದೇ ಕಣ್ಣೀರು ನಿಮ್ಮನ್ನ ಕಾಯುವ ಸೈನಿಕರಿಗಾಗಿ, ನಿಮ್ಮ ದೇಶಕ್ಕಾಗಿ ಒಮ್ಮೆಯಾದ್ರೂ ಹರಿದಿದ್ದರೆ ನಿಮ್ಮ ನಿಷ್ಠೆ ಯಾರ ಕಡೆ ಇದೆ ಎಂಬ ಪ್ರಶ್ನೆ ಖಂಡಿತ ಹೇಳುತ್ತೆ. ಇರಾನ್ ನಲ್ಲಿ ಸಿಲುಕಿರುವಂತಹ ನಮ್ಮ ಬಂಧುಗಳು ಸುರಕ್ಷಿತವಾಗಿರಲಿ, ಅವರು ವಾಪಸ್ ಬೇಗ ಬರಲಿ ಅಂತ ಪ್ರಾರ್ಥಿಸುವ ಈ ಜನ ಗಡಿಯಲ್ಲಿರುವ ಭಾರತೀಯ ಯೋಧನಿಗೆ ಒಂದೇ ಒಂದು ದಿನ ಪ್ರಾರ್ಥನೆ ಮಾಡಿದ್ದಾರೆ. ಬಹುಶಃ ಇವರ ಶೋಕಾಚರಣೆಗೂ ಒಂದು ಅರ್ಥವಿರ್ತಾ ಇತ್ತು. ಖಮೇನಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಂಬನಿ ಮಿಡಿಯುವ ಮೊದಲು ಭಾರತದ ಮಣ್ಣಿಗಾಗಿ ರಕ್ತ ಸುರಿಸಿದ ಸಾವಿರಾರು ಯೋಧರ ತ್ಯಾಗವನ್ನ ಇವರು ಸ್ಮರಿಸಿಕೊಳ್ಬೇಕಾಗಿತ್ತು. ಇದನ್ನೇ ಅಲ್ವಾ ಹೇಳೋದು ಉಂಡ ಮನೆಗೆ ಎರಡು ಬಗೆಬಾರದು ಅಂತ. ನಮ್ಮ ದೇಶದ ಯೋಧರನ್ನ ಗೌರವಿಸಲಾಗದ ಇವರು ಪರದೇಶದವರ ಪರವಾಗಿ ಕಣ್ಣೀರು ಸುರಿಸುವುದು ಬರೀ ಬೂಟಾಟಿಕೆಯಲ್ಲದೆ ಮತ್ತೇನಲ್ವಾ? ಇನ್ನು ಅಲಿಪುರಕ್ಕೂ ಇರಾನ್ಗೂ ಇರುವ ನಂಟು ಕೇವಲ 1986ರ ಆ ಒಂದು ಭೇಟಿಗೆ ಮಾತ್ರ ಸೀಮಿತವಾಗಿಲ್ಲ. ಅಲಿಪುರವನ್ನ ಸುಮ್ನೆ ಮಿನಿ ಇರಾನ್ ಅಂತ ಕರೆಯೋದಿಲ್ಲ. ದಶಕಗಳಿಂದಲೂ ಕೂಡ ಇಲ್ಲಿನ ನೂರಾರು ಯುವಕರು ಉನ್ನತ ಧಾರ್ಮಿಕ ಶಿಕ್ಷಣಕ್ಕಾಗಿ ಇರಾನ್ನ ಇಸ್ಲಾಮಿಕ್ ಕೇಂದ್ರಗಳಿಗೆ, ವಿಶೇಷವಾಗಿ ಕ್ವಾಮ್ ನಗರಕ್ಕೆ ತೆರಳುತ್ತಾರೆ. ಅಲ್ಲಿನ ಸಂಸ್ಕೃತಿ, ಅಲ್ಲಿನ ರಾಜಕೀಯ ಮತ್ತು ಅಲ್ಲಿನ ಧರ್ಮಗುರುಗಳ ಆದೇಶಗಳು ಅಲಿಪುರದ ಮನೆ ಮನೆಗೂ ನೇರ ಪ್ರಭಾವ ಬೀರುತ್ತೆ. ಇರಾನ್ನ ಪ್ರತಿಯೊಂದು ರಾಜಕೀಯ ಬೆಳವಣಿಗೆಯು ಈ ಹಳ್ಳಿಯ ಚಾವಡಿಯಲ್ಲಿ ಚರ್ಚೆಯಾಗುತ್ತೆ. ಅಂದ್ರೆ ವೀಕ್ಷಕರೇ, ಭೌತಿಕವಾಗಿ ಈ ಜನ ಕರ್ನಾಟಕದ ನೆಲದಲ್ಲಿದ್ರೂ ಕೂಡ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಇವರ ತಂತಿ ಬೆಸೆದುಕೊಂಡಿರುವುದು ಇರಾನ ಜೊತೆಗೆ. ನಮ್ಮದೇ ರಾಜ್ಯದ, ನಮ್ಮದೇ ನೆಲದ ರೈತರು ಕಷ್ಟದಲ್ಲಿದ್ದಾಗ, ಬರಗಾಲ ಬಂದಾಗ ಅಥವಾ ನಮ್ಮ ನೆಲದ ಯೋಧರು ಹುತಾತ್ಮರಾದಾಗ ಒಮ್ಮೆಯೂ ಕರಗದ ಇವರ ಹೃದಯ ಇರಾನ್ನ ನಾಯಕನ ಸಾವಿಗೆ ಮಾತ್ರ ಕರಗಿ ನೀರಾಗುತ್ತೆ. ಶಿಕ್ಷಣದ ಹೆಸರಲ್ಲಿ, ಧರ್ಮದ ಹೆಸರಿನಲ್ಲಿ ಪರಕೀಯರ ಮೇಲಿನ ಈ ಅತಿಯಾದ ನಿಷ್ಠೆ ದೇಶದ ಆಂತರಿಕ ಭದ್ರತೆ ಮತ್ತು ಭಾವೈಕ್ಯತೆಗೆ ಎತ್ತುತ್ತಿರುವ ಪ್ರಶ್ನೆಗಳೇನು ಅನ್ನೋದನ್ನ ನಾವಿಂದು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಇನ್ನು ಕಾಶ್ಮೀರದ ಕಡೆ ಒಮ್ಮೆ ಕಣ್ಣಾಯಿಸಿ ನೋಡಿದ್ರೆ ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್, ಕಾರ್ಗಿಲ್ ಸೇರಿದಂತೆ ಶಿಯಾ ಬಹುಳ ಪ್ರದೇಶಗಳಲ್ಲಿ ಇವತ್ತು ಆಕ್ರೋಶದ ಕಟ್ಟೆಯೊಡೆದಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಧಿಕ್ಕಾರಗಳು ಮೊಳಗ್ತಾ ಇವೆ. ಖಮೇನಿ ಹತ್ಯೆಯನ್ನ ವಿರೋಧಿಸಿ ರಸ್ತೆಗಿಳಿದಿರುವಂತಹ ಯುವಕರು ಇರಾನ್ ಮೇಲಿನ ದಾಳಿಯನ್ನ ತಮ್ಮ ಮೇಲಿನ ದಾಳಿ ಅಂತ ಭಾವಿಸಿದ್ದಾರೆ. ಆದ್ರೆ ಇಲ್ಲೇ ಇರುವುದು ಅಸಲಿ ವಿಪರ್ಯಾಸ. ಇದೇ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲು ನಮ್ಮ ಸೇನೆ ಹಗಲಿರುಳು ಕಾವಲು ಕಾಯ್ತಾ ಇರುತ್ತೆ. ಇದೇ ಕಾಶ್ಮೀರದ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರರು ನುಸುಳಿ ಬಂದು ನಮ್ಮ ಯೋಧರ ಮೇಲೆ ಗುಂಡಿನ ಮಳೆಗೆರೆದಾಗ, ನಮ್ಮ ಜವಾನರು ರಕ್ತದ ಮಡುವಿನಲ್ಲಿ ಬಿದ್ದಾಗ ಈ ಪ್ರತಿಭಟನಾಕಾರರು ಎಲ್ಲಿದ್ರು? ಭಾರತೀಯ ಸೇನೆಯ ಯೋಧರ ಮೇಲೆ ಕಲ್ಲು ತೂರುವಾಗ ಇವತ್ತು ಇರಾನ್ನ ನಾಯಕನಿಗಾಗಿ ಎಲ್ಲಿಂದ ಬಂತು? ನಮ್ಮದೇ ನೆಲವನ್ನ ಕಾಯುವ ಯೋಧನ ರಕ್ತದ ಬೆಲೆ ಇವರಿಗೆ ಗೊತ್ತಿಲ್ಲ. ಆದ್ರೆ ಎಲ್ಲೋ ಇರುವಂತಹ ಖಮೇನಿಯ ಸಾವಿಗೆ ಇವರು ರಸ್ತೆಗಿಳಿದು ನ್ಯಾಯ ಕೇಳ್ತಾ ಇದ್ದಾರೆ. ಇದು ಅಪ್ಪಟ ದೇಶ ದ್ರೋಹದ ಮನಸ್ಥಿತಿ ಅಲ್ಲದೆ ಮತ್ತೇನು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಅಲಿಪುರ ಮತ್ತು ಕಾಶ್ಮೀರದ ಈ ಶೋಕಾಚರಣೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಇಡೀ ದೇಶದ ಜನತೆ ರೊಚ್ಚಿಗೆದ್ದಿದ್ದಾರೆ. ನೆಟ್ಟಿಗರು ಈ ದ್ವಂದ್ವ ನಿಲುವನ್ನ ಕಟುವಾಗಿ ಪ್ರಶ್ನಿಸ್ತಾ ಇದ್ದಾರೆ. ದೇಶದ ಅನ್ನ ತಿಂದು ಪರದೇಶದ ನಾಯಕನಿಗೆ ಜೈಕಾರ ಹಾಕುವ ಇವರ ನಿಜವಾದ ಬಣ್ಣ ಬಯಲಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗಡಿಯಲ್ಲಿ ಸಾಯುವ ಯೋಧನಿಗೆ ಕಣ್ಣೀರೇ ಇಲ್ಲ, ಇರಾನ್ ನಾಯಕನಿಗೆ ಮಾತ್ರ ಇವರ ಬೆಂಬಲ ಎಂಬಂತಹ ಮಾತುಗಳು ಇಂದು ಡಿಜಿಟಲ್ ವೇದಿಕೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಭಾರತ ತನ್ನ ವಿದೇಶಾಂಗ ನೀತಿಯನ್ನ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳ ಜೊತೆ ಸಮತೋಲನ ಕಾಯ್ದುಕೊಂಡಿದೆ. ಆದ್ರೆ ನಮ್ಮದೇ ದೇಶದ ಒಳಗಿರುವಂತಹ ಒಂದು ವರ್ಗ ಮಾತ್ರ ಅರಬ್ ರಾಷ್ಟ್ರಗಳ ಕುಮ್ಮಕ್ಕಿಗೆ ಒಳಗಾಗಿ ಭಾರತದ ನೆಲದಲ್ಲಿ ಅಶಾಂತಿ ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೆಯಾ? ಈ ಅನುಮಾನಗಳು ಈಗ ಬಲವಾಗಿ ಕಾಡತೊಡಗಿದೆ. ಇನ್ನು ವೀಕ್ಷಕರೇ, ನಮ್ಮ ಸಂವಿಧಾನದ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನ ಪಾಲಿಸುವ, ತಮ್ಮ ನಾಯಕನನ್ನ ಆರಾಧಿಸುವ ಹಕ್ಕನ್ನ ಕೊಟ್ಟಿದೆ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಆರಾಧನೆ, ಆ ನಿಷ್ಠೆ ನಿಮ್ಮ ಮಾತೃಭೂಮಿಗಿಂತ ದೊಡ್ಡದಾಗಿರಬಾರದು. ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ ನಮ್ಮೆಲ್ಲರನ್ನು ಕಾಯುವ ಯೋಧರ ಸಾವಿಗಿಂತ ಇರಾನ್ ನಾಯಕನ ಸಾವು ಇವರಿಗೆ ದೊಡ್ಡದಾಯ್ತಲ್ಲ ಎಂಬುದು ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನ ಕರುಳು ಚುರು ಎನ್ನುವಂತೆ ಮಾಡ್ತಾ ಇದೆ. ಅಲಿಪುರವಿರಲಿ, ಕಾಶ್ಮೀರವಿರಲಿ ಅಥವಾ ಬೆಂಗಳೂರೇ ಇರಲಿ, ಭಾರತದ ಗಾಳಿಯಲ್ಲಿ ಉಸಿರಾಡುವ ಪ್ರತಿಯೊಬ್ಬರಿಗೂ ದೇಶಭಕ್ತಿಯೇ ಮೊದಲ ಧರ್ಮವಾಗಿರಬೇಕು. ಆಯತುಲ್ಲಾ ಅಲಿ ಖಮೇನಿಗಾಗಿ ಮರಗುವ ಮುನ್ನ ದೇಶಕ್ಕಾಗಿ ಮಾಡಿದ ನಮ್ಮ ಯೋಧರ ಸ್ಮರಣಾರ್ಥ ಒಂದೇ ಒಂದು ದೀಪ ಹಚ್ಚುವ ಸಂಸ್ಕಾರವನ್ನ ಈ ಜನ ಕಲಿಯಬೇಕಾಗಿದೆ. ಅಲ್ಲಿಯವರೆಗೆ ಇವರ ಶೋಕಾಚರಣೆ ಕೇವಲ ಭೂಟಾಟಿಕೆ ಮತ್ತು ಅಂಧಾನುಕಾರಣಿಯಾಗಿ ಮಾತ್ರ ಉಳಿಯುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.